ಅಂಗುಡೆ ಪದಾರ್ಥ ಮಾಡಲಿಕ್ಕೆ 2 ಮಣ್ಣಿನ ಬಿಸಲೆ ತಂದಿದ್ದಾರೆ ನೋಡಿ. ಅದರಲ್ಲಿ ಪದಾರ್ಥ ಮಾಡಿದರೆ ಒಳ್ಳೆ ರುಚಿಯಾಗ್ತದೆ. ಸೊ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಯಾಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ನಾವು 8 ತಾರೆಯನ್ನು ತೆಂಗಿನಕಾಯಿಯನ್ನು ಸುಳಿತಾ ಇದ್ದೀವಿ. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ನಾಳೆ ಪೂಜೆ ಉಂಟು. ಸೊ ಆ ರೀಸನ್ಗೋಸ್ಕರ ಇವತ್ತು ನಾವು 8 ತೆಂಗಿನಕಾಯಿಯನ್ನು ಸುಳಿತಾ ಇದ್ದೀವಿ. ಸೊ ಯಾರಿಗೆಲ್ಲ ಸುಳಿಲಿಕ್ಕೆ ಗೊತ್ತಿಲ್ಲ, ಈ ವಿಡಿಯೋವನ್ನು ನೋಡಿ ಕಲೀರಿ. ಈ ಥರ ಇನ್ಫಾರ್ಮೇಟಿವ್ ಆಗಿರುವಂತಹ ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾನೆ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ನಿಮ್ಮ ನಾಲೆಜ್ ಏನಿದೆ ನೋಡಿ ಅದನ್ನು ಗೇನ್ ಮಾಡ್ತಾಯಿರಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಈ ವಿಡಿಯೋನ ಅಥವಾ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ಯಾವುದೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಹಾಕಿ. ಸೊ ಲೆಟ್ಸ್ ಸ್ಟಾರ್ಟ್. ಮತ್ತು ಮನೆಯಲ್ಲಿ ಫಂಕ್ಷನ್ಸ್ ಇನ್ಮೇಲಿಂದ ಫಂಕ್ಷನ್ಸ್ ಜಾಸ್ತಿ ಇರುತ್ತೆ, ಮದುವೆ ಆಗಿರಬಹುದು, ಎಲ್ಲನೂ ಜಾಸ್ತಿ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾನೇ ಇರಿ ಯಾವಾಗ ನೋಡಿದೆ. ಓಕೆ, ವಿಡಿಯೋಗ್ರಾಫರ್ ಈಸ್ ರೆಡಿ. ಸೇ ಹಾಯ್. ಸೊ ಮೇಯ್ನಾಗಿ ನಮಗೆ ತೆಂಗಿನಕಾಯಿ ಸುಳಿಲಿಕ್ಕೆ ಇದು ಬೇಕು. ಇದರ ಹೆಸರು ಗೊತ್ತಿಲ್ಲ, ನಾವು ತೆಂಗಿನಕಾಯಿಯನ್ನು ಸುಳಿಯುವಂತಹ ಮನೆ ಅಂತ ನಾವು ಹೇಳ್ತೀವಿ. ಸೊ ಮೇಯ್ನ್ಲಿ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ಆಯಿತಾ. ನಮಗೆ ತೆಂಗಿನಕಾಯಿಯನ್ನು ಹೇಗೆ ಸುಳಿಯೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಜನರಿಗೆ ಗೊತ್ತಿರೋಲ್ಲ. ಪ್ಲಸ್ ಹುಡುಗರು ಈ ಕೆಲಸನ ಕಲೀಲೇಬೇಕು, ಯಾಕಂದರೆ ಫ್ಯೂಚರಲ್ಲಿ ಹುಡುಗಿರು ಈ ಥರ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಲ್ಲ. ದ್ಯಾಟ್ ಈಸ್ ಫಾರ್ ಶ್ಯೂರ್, ದಟ್ ಈಸ್ ಫಾರ್ 100% ಶ್ಯೂರ್. ಸೊ ನೀವೆಲ್ಲ ಇದನ್ನು ಕಲಿಬೇಕು. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ, ಯಾವ ರೀತಿ ತೆಂಗಿನಕಾಯಿ ಸುಳಿಯೋದು ಅಂತ ನಾನು ಹೇಳಿಕೊಡ್ತೀನಿ. ಓಕೆ, ಸೊ ಫಸ್ಟ್ ನಮಗೆ ಇದು. ಸೊ ಇದಕ್ಕೆ ನಾವು ಇಲ್ಲಿ ನೋಡಿ, ಇಲ್ಲಿಗೆ ಪೆಟ್ಟೊಡಿಬೇಕು. ಓಕೆ, ಫಸ್ಟ್ ಇಲ್ಲಿ ನೋಡಿ, ಇಲ್ಲಿಂದ ನೀವು ಪೆಟ್ಟೊಡಿಬೇಕು ಅಂತೆಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದ್ದವರು ಈ ಥರ ಪ್ರೆಸ್ ಮಾಡಿದರೆ ಸಾಕು. ಇಲ್ಲಿಗೆ ಮಾಡಬಾರ್ದು, ಇಲ್ಲಿಗೆ ಮಾಡಬಾರ್ದು, ಈ ಫ್ರಂಟಿಗೆ ಮಾಡಬೇಕು ನೋಡಿ. ಇಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ. ಇವಾಗ ನೋಡಿ, ಇವಾಗ ಪ್ರೆಸ್ ಮಾಡಿ ಆಯಿತು, ಒಳಗೆ ಹೋಗಿದೆ. ಜಸ್ಟ್ ಇದನ್ನು ಲಿಫ್ಟ್ ಮಾಡಬೇಕು. ಓಕೆ, ಸೊ ನೋಡಿ, ಜಸ್ಟ್ ಲಿಫ್ಟ್ ಮಾಡಿದರೆ ನೋಡಿ ಈ ಥರ ಓಪನ್ ಆಗುತ್ತೆ. ಓಕೆ, ಸೊ ಇದಾದಮೇಲೆ ಇಲ್ಲಿಗೆ ನಾವು ಮತ್ತೆ ಪ್ರೆಸ್ ಮಾಡಬೇಕು ನೋಡಿ. ಸಿಂಪಲ್, ಜಸ್ಟ್ ಪ್ರೆಸ್ ಆ್ಯಂಡ್ ಲಿಫ್ಟ್ ನೋಡಿ. 2 ಬಂತು ಆಯಿತಾ. ಅದಾದಮೇಲೆ ಈ ಥರ ಈ ಕಡೆ ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಪ್ರೆಸ್ ಮಾಡಿದರೆ ಆಯಿತು, ಮತ್ತು ಎಲ್ಲ ತೆಗೆದಾಯಿತು. ಲಾಸ್ಟಿಗೆ ಇಲ್ಲಿಗೆ ಪ್ರೆಸ್ ಮಾಡಿದರೆ ಆಯಿತು ನೋಡಿ. ಇಷ್ಟು ಓಪನ್ ಆಗಿ ಆಯಿತು, ಇಷ್ಟು ಓಪನ್ ಆಗಿ ಆಯಿತು. ಇವಾಗ ನಾನು ಇಲ್ಲಿಂದ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಒಂದು ತೆಂಗಿನಕಾಯಿ ನಾನು ಸುಳಿದಾಯಿತು. ಮತ್ತು ಇದನ್ನು ನಾವು ಕೈಯಲ್ಲಿ ಬೇಕಾದರೂ ತೆಗಿಬೋದು, ಬರಲಿಲ್ಲ ಅಂದರೆ ಇಲ್ಲಿ ನೋಡಿ, ಇದನ್ನು ಇದನ್ನು ಲಿಫ್ಟ್ ಮಾಡಬೇಕು, ಇಲ್ಲಿಗೆ ಇಡಬೇಕು. ಈ ಥರ ಪ್ರೆಸ್ ಮಾಡಿ ಇದನ್ನು ಹಿಂದಕ್ಕೆ ಸುಳಿದರೆ, ಹಿಂದಕ್ಕೆ ಪುಷ್ ಮಾಡಿದರೆ ನಮ್ಮ ತೆಂಗಿನಕಾಯಿ ರೆಡಿ. ಸೊ ಹೀಗೆ ನಾನು 8 ತಾರೆಯನ್ನು ಸುಳಿಬೇಕು. ಸೊ ಅರ್ಥ ಆಗಿದೆ ಅನಿಸುತ್ತೆ. ಆ್ಯಂಡ್ ಒಂದು ನಿಮಿಷ, ಈ ಬೆಕ್ಕು ಯಾವುದೇ ಕೆಲಸ ನಾವು ಮಾಡ್ತಾಯಿದ್ರೂ ಕೂಡ ಇದು ನಮ್ಮ ಹಿಂದೆನೇ ಬರ್ತಾ ಇರುತ್ತೆ. ಎಲ್ಲಿ ಹೋದ್ರೂ ನಮ್ಮ ಹಿಂದೆ ಬಿಡೋದಿಲ್ಲ. ಸೊ ಒಳ್ಳೆ ಬೇಕು. ಥ್ಯಾಂಕ್ ಯು. ಸೊ ವಿದಿನ್ 5 ಮಿನಿಟ್ಸಲ್ಲಿ ನಾನು 8 ತೆಂಗಿನಕಾಯಿಯನ್ನು ನಾನು ಸುಳಿದು ಕೊಟ್ಟಿದ್ದೀನಿ. ಸೊ ಅದರಲ್ಲಿ 2 ಇದು ಹೋಯಿತು. ಸೊ ವಿದಿನ್ 5 ಮಿನಿಟ್ಸಲ್ಲಿ ನಾನು ಇದನ್ನು ಸುಳಿದು ಕೊಟ್ಟಿದ್ದೀನಿ. ಸೊ ಹೆಚ್ಚಿನ ವೀಡಿಯೋಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದೇನಪ್ಪ ಅಂತಂದರೆ, ರೆಗ್ಯುಲರ್ ಆಗಿ ವ್ಲಾಗ್ಗಳು ಬರ್ತಾ ಇರುತ್ತೆ ಇನ್ಮೇಲಿಂದ. ನೀವು ನೋಡ್ತಾ ಇರ್ಬೋದು ನನ್ನ ಯೂಟ್ಯೂಬ್ ಚಾನಲನ್ನು. ರೆಗ್ಯುಲರ್ ಆಗಿ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಸೊ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಸ್.
ಎಸ್ ಬಂಗುಡೆ ಪದಾರ್ಥ ಮಾಡಲಿಕ್ಕೆ 2 ಮಣ್ಣಿನ ಸಲೆ ತಂದಿದ್ದಾರೆ ನೋಡಿ. ಅದರಲ್ಲಿ ಪದಾರ್ಥ ಮಾಡಿದರೆ ಒಳ್ಳೆ ರುಚಿ ಆಗ್ತದೆ.